ಹಾಯ್ ಗೈಸ್, ಸೊ ನಮಸ್ಕಾರ. ವಿಡಿಯೋಗೆ ಸ್ವಾಗತ. ಸೊ ವೆಲ್ಕಮ್ ಬ್ಯಾಕ್ ಟು ಬೈಕರ್ ಪ್ರಣವ್ 8055 ಚಾನೆಲ್ಗೆ ಸ್ವಾಗತ. ಸೊ ಇವಾಗ ನಮ್ಮಮ್ಮ ಹಂಗೆ ರೆಡಿ ಮಾಡಿಸ್ತಾ ಇದ್ದೀನಿ. ಪೂರಾ ರೆಡಿ ಆದರು. ಏನೇನು ಹಚ್ಕೊಂಡೆ? ಆಗಲೇ ಹೇಳಿದೆ ಆಲ್ಮೋಸ್ಟ್ 15 ಮಿನಿಟ್ಸ್ ಬ್ಯಾಕ್, ಬೇಗ ರೆಡಿ ಆಗು, ನಿಂಗೊಂದು ಸರ್ಪ್ರೈಸ್ ಇದೆ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ನಮ್ಮಮ್ಮಗೆ. ಏನೇನೆಲ್ಲ ಹಚ್ಕೊತಾ ಇದ್ದಾರೆ ನೋಡ್ರಿ. ಮಾಯಿಶ್ಚರೈಸರ್, ಆಮೇಲೆ 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 ಯಪ್ಪ ಏನ್ರಿ ಹುಡುಗಿರು ಈ ಥರ ಎಲ್ಲ ಒಂದು 5 ನಿಮಿಷಕ್ಕೆ ರೆಡಿಯಾಗಿ ಬಂದ್ರು ಅಂದರೆ ಮಖ ತೊಳ್ಕೊಂಡು ಒಂದು ನಂದೇನು ಪೌಡ್ರ್ ಅಷ್ಟೇ, ಒಂದು ಕುಂಕುಮ ಇಟ್ಕೊಂಡು ಬಂದೆ ಅಷ್ಟೇ. ಇವ್ರುಗಳೆಲ್ಲ ಒಂದು ಹಾಫ್ ಆನ್ ಅವರ್ ಬೇಕು ಇವ್ರುಗಳೆಲ್ಲ ರೆಡಿ ಆಗಬೇಕು ಅಂದರೆ. ಓಕೆನಾ? ರೆಡಿನಾ ಇವಾಗ? ಪಕ್ಕನಾ? ಅಟ್ಲೀಸ್ಟ್ ಯಾವ ಥರ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನನ್ನ ಕಡೆಯಿಂದ? ಏನು ಗೊತ್ತಾಗ್ತಿಲ್ವಾ? ಅರ್ಧ ಗಂಟೆಯಿಂದ ಕೇಳ್ತಾ ಇದ್ದೀನಿ ಯಾವ ಕಡೆ ಕರ್ಕೊಂಡು ಹೋಗ್ತೀಯಾ, ಏನ್ ಕತೆ, ಏನ್ ಸಮಾಚಾರ ಅಂತ. ಸುಮ್ಮನೆ ರೆಡಿ ಆಗೊಂದು ಬೈದ್ ರೆಡಿ ಮಾಡಿಸಿದ್ಯಾ ಅಷ್ಟೇ. ಅಷ್ಟೇನೆ. ನಾವು ಹೇಳಿದ್ಮೇಲೆ ರೆಡಿಯಾಗಿ ಕೂತ್ಕೊಂಡ್ಬಿಡ್ಬೇಕು ಪಟಾರ್ ಅಂತ. ಸರಿ, ಇವಾಗ ಆಟೋ ಬುಕ್ ಮಾಡ್ತೀನಿ, ಅಲ್ಲಿಗೋದ್ಮೇಲೆ ನಿಂಗೆ ಗೊತ್ತಾಗುತ್ತೆ. ಓಕೆನಾ? ಸರಿ, ಇವಾಗ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್, ಅಷ್ಟೇ. ಸೊ ಗೈಸ್, ಇಲ್ಲಿಗೆ ಬುಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ಅಂಗಡಿ ಶಾಪ್ವರೆಗೂ ಹೋಗೋವರೆಗೂ ನನ್ನ ಹತ್ರನೇ ಇರುತ್ತೆ ನಮ್ಮ ತಾಯಿ ಮೊಬೈಲು. ಯಾಕಂದರೆ ಗೊತ್ತಲ್ಲ, ಇವರು ಒಂಥರ ಸ್ಪೈ ಇನ್ಸ್ಪೆಕ್ಟರ್. ಇವರು ಪೇ ಮಾಡ್ತಾಯಿದ್ದೀನಿ, ಇಲ್ಲಿಗೆ ಬುಕ್ ಮಾಡಿದ್ದೀನಿ. ಇಲ್ಲಿಗೆ ಪಾಪು ಸರಿ ಹೇಳು ಪಾಪು, ನಾನು ಆಗ್ಲಿಂದ ಕೇಳಿ ಸಾಕಾಯ್ತು ನನಗೆ. ಅಣ್ಣ ತೊಗೊಂಡ್ರು, ಅಣ್ಣ ತೊಗೊಂಡ್ರು. ಓಕೆ. ಸೊ ಗೈಸ್, ಇವಾಗ ಫೈನಲಿ ಹೊರಡ್ತಾ ಇದ್ದೀವಿ. ಸೊ ಏನು ಸರ್ಪ್ರೈಸು ಅಂತ ನಿಮಗೆ ಗೊತ್ತಾಗುತ್ತೆ. ಲಾಕ್ ಮಾಡ್ಕೊ ಹೊರಡೋಣ ಅಷ್ಟೇ. ಏನೂ ಹೇಳೋಕ್ಕಾಗೋದಿಲ್ಲ, ಇವ್ರುಗಳಿಗೆಲ್ಲ ಜಸ್ಟಿಫಿಕೇಶನ್ ಕೊಡೋಕ್ಕಾಗೋದಿಲ್ಲ ಗೈಸ್. ಲಿಟ್ರಲಿ ಏನು ಹೇಳ್ತೀರಾ ಹೇಳಿ? ಜಾಲಿ ಏನು ನಾವೇನು ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ? ಹೇಳ್ಬೇಕಪ್ಪ, ಇಂಥ ಕಡೆಗೆ ಕಣಮ್ಮ ಅಂತ ಹೇಳಿ ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕು. ಇಂಥ ಕಡೆಗೆ ಕಣಮ್ಮ. ಅದು ಯಾವ ಕಡೆಗೆ? ಅದೇ ಈ ಕಡೆಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ, ಮೇಕಪ್ ಫೌಂಡೇಶನ್ ಎಲ್ಲ ಹಾಕೊಂಡು. ಸರಿ ಆಯ್ತು, ಫೋನ್ ಬರ್ತಿದೆ. ಇದು ಯಾಕೆ ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ಯಾ ಅಂದೆ. ಹೇಳಲಿಲ್ಲ, ಆಟೋ ಬರಲಿಲ್ಲ, ಏನು ಏನ್ ಮಾಡ್ಲಿ? ಬೇಗ ಹಾಕು ಅಂತ ಗಡಿಬಿಡಿ ಮಾಡ್ಬಿಟ್ಟೆ. 2 ಆಟೋ ಬುಕ್ ಮಾಡ್ಕೊಂಡೆ, 2 ಆಟೋನು ಕ್ಯಾನ್ಸಲ್ ಆಯಿತು. ಏನು ಮಾಡೋಣ, ಇವಾಗ ಇನ್ನೊಂದು ಆಟೋ ಬುಕ್ ಆಗಿದೆ. ಈಸ್ ಆನ್ ದ ವೇ. ಏನಕ್ಕೆ? ಮೊಬೈಲ್ ನೋಡೋದು ಸುಮ್ ಕೂತ್ಕೊಂಡು ಬೇಜಾರಾಗುತ್ತೆ ಕಣಪ್ಪಿ. ಬೇಡ, ನಾ ಅಂಗಡಿಗೆ ಹೋಗೋವರೆಗೂ ನನ್ನ ಫೋನ್ ಕೊಡಲ್ಲ. ಏನು ಹೇಳ ಐ ಲವ್ ಯು ಅಮ್ಮ. ಹೇಳಕ್ಕಿಲ್ಲ, ನಾವು ಹೇಳಕ್ಕಿಲ್ಲ. ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೇ. ಬಂತೀನಿ, ಒಂದೇ ನಿಮಿಷ ಆಟೋ ಬಂತು. ಜಾಲಿ. ನಮ್ಮ ಅರ್ಜುನ ಟೈರ್ ಪೂರ ಹೋಗ್ಬಿಟ್ಟಿದೆ. ಇನ್ನೊಂದು ನಾಳೆ ಇದ್ರಲ್ಲಿ ಅದೊಂದು ವೀಡಿಯೋ ಹಾಕ್ತೀನಿ. 2 ವೀಡಿಯೋ ಇದೆ, ಹಾಕಬೇಕು. ಓಕೆ. 3 ಟೈರ್ ಆಯಿತು ನಿಮ್ಮ ಮುಷ್ಟಿಗೆ. ವರ್ಷಕ್ಕೆ 3 ಟೈರ್ ಆಯಿತು. ಏನು ಮಾಡೋಣ, ಆಫ್ ರೋಡು ತಲೆ. ಏನು ಮಾಡ್ತೀಯಪ್ಪ? ನೆನ್ಸ್ಬೇಡ ನನಗೆ, ಸುಮ್ಮನೆ ಕಾಮ್ ಆಗಿದ್ದೀನಿ. ಆಮೇಲೆ ನಾನು ಫುಲ್ ಬಿ ಪಿ ರೈಸ್ ಆಗ ಫುಲ್ ಅಮ್ಮ ಕಾಮ್ ಆಗಿದ್ದಾರಂತೆ, ಆಮೇಲೆ ಬಿ ಪಿ ರೈಸ್ ಆಗೋದಂತೆ. ಆಮೇಲೆ ಇನ್ನೇನು ರೈಸ್ ಮಾಡ್ಕೋತೀಯ? ರುಬ್ಬಾಡ್ಬಿಡ್ಬೇಕು ಅನ್ಸುತ್ತೆ. ಅದೇನು ದೋಸೆ ಹಿಟ್ಟ ರುಬ್ಬಾಡಕ್ಕೆ? ಬಂದು ಆಟೋ ಬಂತು ಬೇಗ. ಏನಕ್ಕೆ ಕೇಳಬೇಕು ನಿನಗೆ? ಏನಕ್ಕೆ ಕೇಳಬೇಕು ನಿನಗೆ? ಯಾವ ಕಡೆ ಹೋಗ್ತಾ ಇದೀವಿ ಅಂತ ನಾವು ತಿಳ್ಕೊಳ್ಳೋದು. ಚೆನ್ನಾಗಾಯ್ತಲ್ಲ ಇವಾಗ ನೀನು ಮಕ್ಕಳಿಗೆ ಕೈ ಗಿಫ್ಟ್ ಕೊಡಿಸ್ಬೋದು. ಸರಿ, ಅದೇ ಏನು ಹೇಳಕ್ಕೆ ಬಂದೆ ನಾನು. ಅದೇನೆ ನೀನು ಮುಟ್ಟಾಳ ಅಂತ ಪ್ರೂವ್ ಮಾಡ್ಕೊತಾ ಇದೆಯಾ? ಅಲ್ಲ
ಕಣಪ್ಪ, ನೀವುಗಳಾದ್ರೆ ನಮ್ಗಳಿಗೆ ಕ್ಲೀನಾಗಿ ಗಿಫ್ಟ್ ಕೊಡಿಸ್ಬೇಕು, ಸರ್ಪ್ರೈಸ್ ಇದೆ ಹಂಗೆ ಹಿಂಗೆ ಅಂತ ಕರ್ಕೊಂಡು ಬರ್ತೀರಾ ಆಚೆ. ಅಯ್ಯೋ ಏನ್ ಸರ್ಪ್ರೈಸ್ ಅಪ್ಪ, ನಾವು ತಂದಿದ್ದು ನೀವು ಹೋಗ್ತೀರಾ, ಈ ಸೈಜ್ ಆಗಲ್ಲ, ಬಣ್ಣ ಇಷ್ಟ ಇಲ್ಲ, ಹಂಗೆ ಹಿಂಗೆ ಇವಾಗ ನಾನು ಇನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸರ್ಪ್ರೈಸ್ ಅಂದಮೇಲೆ ಸರ್ಪ್ರೈಸು ಅಲ್ವಾ ಗೈಸ್? ಸರ್ಪ್ರೈಸ್ ಅಂದಮೇಲೆ ಸರ್ಪ್ರೈಸ್ ಇದ್ದೇ ಇರುತ್ತೆ. ಸರ್ಪ್ರೈಸ್ ಅಂದಮೇಲೆ ಎಂಥ ತಾರು ಗುರು, ಏನೋ ಮಾತಾಡ್ತಿದ್ದೆ, ತಾರು ಬಂದಿದ ತಕ್ಷಣ ಮರ್ತೇ ಹೋಯ್ತು. ಸರಿ ಆಯಿತು, ಸರ್ಪ್ರೈಸ್ ನನಗೆ ಮಾಡ್ತೀಯಾ ನೆಕ್ಸ್ಟ್ ನನ್ನ ಮದುವೆಗೆ? ತಾರು ತಾರು ಕೊಡ್ಸಮ್ಮ, ಯಾಕಮ್ಮ ಮಾಮ್ಸ್ ಗಿಫ್ಟ್ ಅಂತ ಹಾಕಿಸೋದು ಇಲ್ಲ ತಾಯಿಯ ಆಶೀರ್ವಾದ ಅಂತ. ಈಗ ಬುಲೆಟ್ ತಗೊಂಡೆ ಹಾಕಿಸ್ಕೊಡ್ತೀಯಾ, ಅರ್ಜುನನ ಹಿಮಾಲಯನ್ ತಗೊಂಡೆ ಹಾಕಿಸ್ಕೊಡ್ತೀಯಾ, ಅದ್ರ ಮೇಲೆ ಹಾಕಿಸ್ಕೊಡ್ತೀಯ ಅಂತ ಹೇಗೆ? ನಾನು ಬೈಕ್ ಮೇಲೆ ಹಾಕ್ಸೋದಿಲ್ಲ. ನನ್ನ ಈ ಅರ್ಜುನ ಅಂದಮೇಲೆ ನೋಡಿದ್ಯಾ ಎಲ್ಲಿದೆ ಸ್ಟಿಕ್ಕರ್ ಜಾಗ ಅನ್ಸೋಕ್ಕೆ? ಕೆಳಗಡೆ ಎಮ್ಮೆ ಅಲ್ಲಿ ಅಲ್ಲ ಸ್ಟಿಕ್ಕರ್ ಇಲ್ಲ, ಗಾಡಿ ತುಂಬ ಸ್ಟಿಕ್ಕರಿಂಗೇ ಮಾಡಿಸಿರೋದು. ಅದಕ್ಕೇನೆ ಇವಾಗ ಓಕೆ, ನಾನು ನಿನ್ನ ಕಾರ್ ಕೊಡಿಸು. ಕಾರ್ ಕೊಡ್ಸಾಕ್ಬಿಡು. ಆ ಚಿಕ್ಕ ಮಕ್ಕಳು ಆಟ ಆಡೋ ಕಾರಲ್ಲ ಅಮ್ಮ, ಇಷ್ಟೇ ನಮ್ಮ ಜೀವನ. ಅದಕ್ಕೂ ಒಂದು ಟೈಮ್ ಬರುತ್ತೆ. ಸರಿ ಆಯಿತು, ಓಕೆ. ಇನ್ನೇ ಫುಲ್ ಆ್ಯಂಗ್ಸೈಟಿ ಹೆಚ್ಚಾಗ್ತಾ ಇದೆ ನಿನಗೆ. ಚಾಲಿ ಗೈಸ್, ಅವಾಗಿಂದ ಲಾಲ್ಬಾಗ್ ಏನಕ್ಕೆ ಅಂತ ಹೇಳಿದ್ರಲ್ಲ, ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. ಲೈವ್ ಬರ್ತಾ ಇದ್ದಾಳೆ, ಅದಕ್ಕೇನೆ ಐ ಸೆಡ್ ಹರ್ ಯುವರ್ ಮದರ್ ಇನ್ ಲಾ ಕಮ್ಮಿಂಗ್, ಸೊ ಯು ಡೂ ಮೀಟ್ ಹರ್ ಅಂತ ಹೇಳಿದೆ. ಅದರಿಲ್ಲ ಎಂತ ಲುಕ್ ಹೋಗ್ರು, ಮೋಸ್ಟ್ಲಿ ನಮ್ಮಮ್ಮ ಡೀಪ್ ಅನ್ಸ್ತಾ ಒಳ್ಳೆ ಅದೊಂದು ಕಿಲ್ಲಿಂಗ್ ಲುಕ್ ಕೊಡ್ತಾರೆ ನೋಡು, ಆ ಥರ ಕೊಟ್ಟರು. ಓಕೆ, ಸೊ ಫೈನಲಿ ವಿ ಎಂಟರ್ಡ್. ಇಲ್ಲೇ ಸರ್. ಓಹ್ ಸೂಪರು, ನಮಗೆ ಬೇಕಾದವರೇ ಇದ್ದಾರೆ. ಗೋಲ್ಡನ್ ಥ್ರಾಟಲ್ಲಿ ಇದ್ದಾರೆ, ಗೋಲ್ಡನ್ ಹಣ ಇದ್ದಾರೆ. ಸರಿ ಆಯ್ತು, ಪೇಮೆಂಟ್ ಮಾಡಿಬಿಡು. ನಾನೇ ಕೊಡ್ತೀನಿ ಅಂದರೆ ಶಾರ್ಟೇಜ್ ಆಗ್ಬಿಟ್ರೆ ಸರ್ಪ್ರೈಸ್ ಕೊಟ್ಟು ಬೋಳ್ಸೋದು ಅಂದರೆ ಇದ್ದಿದ್ದೆ ಕಳ್ಳ ಬಗ್ಗೆ. ಬಾ 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 ಬಾ, ಯಾಕೆ ತಲೆ ಕೆಡಿಸ್ಕೋತೀಯ? ಇಲ್ಲ ಇಲ್ಲ, ಸೊ ಗೈಸ್ ನೋಡ್ಬೋದು, ಗೋಲ್ಡನ್ ಥ್ರಾಟಲ್ ಅವ್ರು ಬಂದಿದ್ದಾರೆ. ರಾಧೆ ಗಾಡಿ ಇದೆ. ಇಷ್ಟು ಚಿಕ್ಕ ಸೈಜ್ ನಿಂಗೆಲ್ಲ ಆಗುತ್ತೆ ಮಗು? ಹಾಂ, ಬ್ಯಾಗಿಲ್ಲಿ ಬಿಡಿ ಮೇಡಮ್, ಟ್ರೈ ಮಾಡೋಣ. ನಂದಲ್ಲ, ಅವನಿಗೆ ತಾನೇ. ಇರಲಿ, ಟ್ರೈ ಮಾಡೋಣ. ಟ್ರೈ ಮಾಡೋಕ್ಕೇನಂತೆ? ಟ್ರೈ ಮಾಡೋಣ, ಚೆಕ್ ಮಾಡೋಣ. ನಿಮಗೆ ಬೇಡವಾ? ಫ್ಯೂಚರ್ ಏನಾದರೂ ಬೇಕು ಅಂದರೆ ನಂಗ ಹಾಂ ಹಾಕಿ ಹಾಕಿ ಹಾಕಿ, ಏನಿಲ್ಲ. ನಂಗ ಹ್ಞೂ ನಿಂಗೇನೆ ಯಾಕೋ, ಸುಮ್ಮನೆ ಇವೆಲ್ಲ ಸುಮ್ಮನೆ ಚೆಕ್ ಮಾಡೋಣ. ಚೆಕ್ ಮಾಡೋಕ್ಕಷ್ಟೇನೆ. ಏ ಹಾಕಮ್ಮ. ನಂಗ ಹಾಂ, ಏ ನಿಜ ಹೇಳು. ಇಲ್ಲ ನನ್ನ ಡವ್ಗೆ. ನೋಡಿ ಚೆನ್ನಾಗಿದೆ, ಹೇಳಿ ಅಕ್ಕ, ಓಕೆನಾ? ಸೂಪರ್ ಆಗಿದೆ. ದುಪ್ಪಟ್ಟ ತೆಗಿಬೇಕಿತ್ತಾ? ಹ್ಞೂ ತೆಗ್ದುಬಿಡು ಒಂದ್ಸತಿ ಇರಲಿ, ಏನಾದ್ರು ಅಮ್ಮ. ನಂಗ ಇಲ್ಲ ಹೇಳಿಲ್ವಾ ನನ್ನ ಡವ್ಗೆ ಅಂತ? ಮೇಡಮ್ ಅಲ್ಲಿ ನೋಡಿ, ಮಿರರ್ ಇಲ್ಲ, ಟೈಟ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡು. ಟೈಟ್ ಇದೆಯಾ, ಲೂಸ್ ಇದೆಯಾ? ಅಲ್ಲ ಹಾಕಿ ನೋಡು ಕರೆಕ್ಟ್ ಆಗಿದೆಯಾ ಅಂತ. ಹ್ಞೂ, ಇನ್ನು ಬೇರೆದೇನಾದರೂ ಸೈಜ್ ಬೇಕಾ? ಫುಲ್ ಫಿಟ್ ಇದ್ರೆ ಸ್ವಲ್ಪ ಒಂದು ಸೈಜ್ ದೊಡ್ಡದು ತಗೋಬಿಡಿ, ಯಾಕಂದ್ರೆ ನೀವು ಏನಾದ್ರೂ ಅಲ್ಲ, ಥರ್ಮಲ್ ಒಳಗಡೆ ಏನಿದೆ ಮೇಡಮ್? ಥರ್ಮಲ್ ಇದೆಯಾ? ಇದೆಯಾ? ಸೊ ಥರ್ಮಲ್ ಹೌದು, ಒಳಗಡೆ ಏನಿದೆ ಮೇಡಮ್? ಇದೆಲ್ಲ ಇರುತ್ತಲ್ಲ ಇದು. ಹಾಂ, ಇದು ಇದೆ ಇದು, ಬಟ್ ಇದಕ್ಕೆ ಲೇಡೀಸಿಗೆ ಚೆಸ್ಟ್ ಗಾರ್ಡ್ ಬರೋದಿಲ್ಲ, ಬರೀ ಬ್ಯಾಕ್ ಇದು ಬರುತ್ತೆ ಅಷ್ಟೇ. ಹಾಂ, ಶೋಲ್ಡರು, ಎಲ್ಬೋ, ಬ್ಯಾಕ್ ಟರ್ನ್ ಮಾಡಿ ಮೇಡಮ್, ಆ ಕಡೆ. ಬ್ಯಾಕ್ ಫಾರ್ಮಲ್ಲಿ ಇರುತ್ತಲ್ಲ. ಇದೆಲ್ಲ ಇಲ್ಲಿ. ಇಲ್ಲ ಬೆಲ್ಟು.
ಟೈಟ್ ಆಯ್ತಾ? ಇಲ್ಲ ನಿಮಗೆ ಹೇಗೆ ಅನ್ಸುತ್ತೆ? ನಿನಗೆ ಹೇಗೆ ಅನ್ನಿಸ್ತಾ ಇದೆ? ಯಾಕಂದ್ರೆ ನೀವು ಟೀ ಶರ್ಟು ಅಥವಾ ಚಳಿ ಇದೆ ಅಂದ್ರೆ ಇನ್ನೊಂಚೂರು ದಪ್ಪ ಬಟ್ಟೆ ಹಾಕೊಂಡ್ರೆ ನಮ್ಗೆ ತೀರಾ ಹಿಂಸೆ ಆಗ್ಬಾರ್ದು. ಇದು ಇನ್ನೊಂದು ಸೈಜ್ ದೊಡ್ಡ ಇದೆ ಸಿಗ್ತದೆ ಮೇಡಮ್. ನಂಗೆ ಪುಟ್ಟಣ ಸುಮ್ಮನೆ ಟೆಸ್ಟ್ ಮಾಡಿಸ್ತಾ ಇರೋದು ಅಷ್ಟೇನೆ ಇದು. ಸುಮ್ಮನೆನಾ? ಹಾಂ, ಪಾಪು ಏನು ಪಾಪು, ನೀ ಹೇಳು ನೀನು. ಚೆನ್ನಾಗಿದೆ ಇದು. ಅದೇ ಇನ್ನೊಂದು ಸೈಜ್ ದೊಡ್ಡದಿದ್ರೆ ಚೆನ್ನಾಗಿ ಅನ್ಸುತ್ತೆ. ಕೊಡ್ತೀನಿ. ಚೆನ್ನಾಗಿ ಅನ್ಸುತ್ತಾ? ಸರಿ ಆಯಿತು. ಹಾಕೊಂಡು ಇದು ಓಕೆ. ಇದು ಇಲ್ಲ ಎಷ್ಟುನೇ ಇದು ಒಂದು ಟ್ರೈ ಮಾಡಿ. ತೆಗಿಬಿಡು. ಹಾಂ, ಇದು ನಂಗ ಇಲ್ಲ ಇವರೆಲ್ಲ ನೋಡು, ನಿಂಗೆ ಅಂದರೆ ನಿಂಗೆ, ಎಲ್ಲರೂ ಹೇಳಬೇಕು. ನಿನಗೆ ಅಂದರೆ ನಿನಗೇನೆ. ಹೇಳ ನಿಜ ಹೇಳ. ಇಲ್ಲ, ಎಲ್ಲ ಎಷ್ಟೊಂದು ಜನ ಅಣ್ಣಂದ್ರು ಇದ್ದಾರೆ. ಕರೆಕ್ಟ್ ಆಗಿದೆ. ಓಕೆನಾ? ಚೆನ್ನಾಗಿದೆ ಇದು. ದಿಸ್ ಇಸ್ ನೈಸ್. ಓಕೆನಾ? ಕರೆಕ್ಟಾಗಿದೆಯಾ? ಪರ್ಫೆಕ್ಟ್ ಫಿಟ್ಟಿಂಗ್ ಇದೆಯಾ? ಲೂಸು ಟೈಟು ಆ ಥರದ್ದೇನೂ ಇಲ್ವಾ? ಕರೆಕ್ಟಾಗಿದೆಯಾ? ಓಕೆನಾ? ಸರಿ, ಕೊಟ್ಬಿಡಿ ಅಣ್ಣ ಅವ್ರಿಗೇನೆ. ಕೊಟ್ಬಿಡಿ ಅಣ್ಣ ಅವ್ರಿಗೇನೆ. ಜಾಲಿ ಮಾಡ್ಕೊ. ತಮಾಷೆ ಮಾಡ್ಬೇಡ. ಏನು ಹೇಳೋಣ ಇದಕ್ಕೆ? ಏನು ಹೇಳೋಣ ಹೇಳು ಇದಕ್ಕೆ? ಇನ್ನೇನು ಮತ್ತೆ ನಿನಗೇನೆ, ಇನ್ನೇನು ತಗೋ, ಎಂಜಾಯ್ ಮಾಡು. ನಿಂಗೆ ತರಬೇಕಂದ್ರೆ ತಗೊಳ್ಳ. ನನಗೇನು ಬೇಡ, ನೀನು ತಗೋ. ಅದೇನೆ ಅಷ್ಟೇನೆ. ತುಂಬಾ ಚೆನ್ನಾಗಿದೆ. ಓಕೆನಾ? ಅಷ್ಟೇ, ಖಂಡಿತ. ಇದೆ ಇವಾಗ. ಅದಕ್ಕೆ ನಿಮ್ಮ ಶಾಪಿಗೆ ಬಂದಿರೋದು. ಇವಾಗ ಈ ಜಾಕೆಟ್ ನಿಮ್ಗೇನೆ, ಯಾರಿಗೆ ಕೊಡಲ್ಲ. ಪ್ರಾಪರ್ ಪ್ಯಾಕ್ ಮಾಡಿ ಕೊಡ್ತೀನಿ. ಹಾಕೊಂಡು ಹೋಗ್ಬೇಕು ಅಂದ್ರೆ ಹಾಕೊಂಡು ಹೋಗಿ. ಇವತ್ತು ಬೈಕ್ ತಂದಿಲ್ಲ. ಬೈಕ್ ತಂದಿಲ್ಲ. ಆಯ್ತು ಬಿಡಿ. ಬೈಕ್ ತಂದಿಲ್ಲ, ಯಾಕಂದ್ರೆ ನೀವು ಬೈಕ್ ಬೇಡ ಹೋಗ್ಬೇಕು ಅಂದ್ರೆ ಅಂದ್ರೆ ಹಾಕೊಂಡು ಹೋಗಿ. ನೆಕ್ಸ್ಟ್ ಇಯರ್ ಹೋಗ್ತೀವಿ. ನೆಕ್ಸ್ಟ್ ನೇಪಾಳ ಪ್ಲಾನ್ ಮಾಡೋಣ ಅಂತ. ನೇಪಾಳ ಪ್ಲ್ಯಾನ್ ಅಲ್ಲ, ಎಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋಣ. ಇದು ಜಾಕೆಟ್ ಆಗುತ್ತಾ? ಸದ್ಯಕ್ಕೆ ಜಾಕೆಟ್ ಓಕೆನಾ? ಡೀಲಾ? ಸರಿ, ಓಕೆ ಅಣ್ಣ, ಕೊಟ್ಬಿಡ್ರಿ ಅಣ್ಣ. ಅಣ್ಣ, are you really serious? You tell me please. ನೀನ್ ತಗೊಳ್ತಾ ಇದೀಯ ನನಗೆ. ಹ್ಞೂ ಕಣಮ್ಮ, ಹಾಕೊಳ್ಳಮ್ಮ. ಎಲ್ಲ ಪರ್ಫೆಕ್ಟ್ ಆಗಿದೆಯಾ? ಇಲ್ಲೆಲ್ಲ ಕರೆಕ್ಟ್ ಆಗಿದೆಯಾ? ಇಲ್ಲೆಲ್ಲ ಹಾಂ, ಮತ್ತೆ ಓಕೆನಾ? ಪಾಕೆಟೆಲ್ಲ ಕೈಗೆಲ್ಲ ಹಾಕೊಂಡು ನೋಡು. ಹಾಂ, ಆ ಜಿಪ್ ತೆಗಿಯಲಿ ಅಷ್ಟೇ. ಹಾಂ, ಸರಿ, ಓಕೆ ಅಲ್ವಾ? ಎಲ್ಲ ಚೆಸ್ಟ್ ಗಾರ್ಡ್ ಇಲ್ಲ. ಇದಕ್ಕೆ ಲೇಡೀಸ್ಗೆ ಚೆಸ್ಟ್ ಗಾರ್ಡ್ ಬರೋದಿಲ್ಲ. ಓಕೆನಾ? ಇದೆಲ್ಲ ನಾರ್ಮಲ್ ಎಲ್ವೋ ಮತ್ತು ಶೋಲ್ಡರ್ದು ಎಲ್ಲ ಬರುತ್ತೆ ಅಷ್ಟೇ. ಓಕೆ, ಸರಿ ಆಯಿತು ಅಣ್ಣ, ಪ್ಯಾಕ್ ಮಾಡಿಬಿಡಿ ಅಣ್ಣ. ಡನ್. ನಿನಗೇನೆ, ನಿನಗೆ ನಿಂಗೆ ಕವರ್ ಇದೆ. ಹಾಕೊಂಡು ಎಂಜಾಯ್ ಮಾಡಿ. ಬನ್ನಿ ಬ್ರೋ, ಬನ್ನಿ ಓಕೆನಾ? ನಿಮಗೆ ಇಷ್ಟ ಇದೆಯಾ ತಾನೇ ಮೇಡಮ್? ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಇದೆಯಾ? ಇನ್ಮೇಲೆ ಈ ಜಾಕೆಟ್ ನಿಮ್ದು ಅಷ್ಟೇನೆ. ತಗೊಳ್ಳಿ. ನಿಮ್ಮ ಮೊಬೈಲು ಬ್ಯಾಗ್ ಹಾಕೊಳ್ಳಿ ಅಷ್ಟೇ. ಇನ್ನೇನು ಕೆಲಸ ಇಲ್ಲ. ಮಾಡಬೇಕಾಯ್ತು. ಸೈಜಲ್ಲಿ ಕನ್ಫ್ಯೂಷನ್ ಇತ್ತು ಅಷ್ಟೇ. ಎಷ್ಟು ಇದು? ಪ್ರೈಸ್ ಚೆಕ್ ಮಾಡೋಣ ಮೇಡಮ್. ಪ್ರೈಸ್ ನಿಮಗೆ ಇಲ್ಲ. ನೋಡಿ, ಇವ್ನು ನನಗೆ ತಗೊಳ್ತಾ ಇದ್ದಾನೆ. ಅಯ್ಯೋ ಇಲ್ಲ ಬ್ರೋ, ಸುಮ್ಮನೆ ಹಂಗೆ ಅಷ್ಟೇ. ಬ್ರೋ, ಈಗ ಮೇಡಮ್ಗೆ ಇದು ಜಾಕೆಟ್ ಅದೇ ಆಯ್ತಾ? ಹಾಂ ಅದೇ ಆಯಿತು. ಇಲ್ಲ, ಅದು ಬೇರೆದೇ ತೆಗೆಸ್ಬಿಟ್ರೆ ಇದು ನಾರ್ಮಲ್ ಆಗಿ ಇದು ಬೇರೆ ಜಾಕೆಟ್. ಇದು ಅಲ್ಲ, ಸೈಜ್ ಬೇರೆ ಟ್ರೈ ಮಾಡಿದ್ರು. ಸೈಜ್ ಒಂದು ಸೈಜ್ ದೊಡ್ಡದಿದೆ. ಆಮೇಲೆ ಯಾಕಂದ್ರೆ ಸ್ವೆಟರ್ ಹಾಕೊಂಡು ಹಾಕ್ಬೇಕಾಗತ್ತಲ್ವಾ? ಹಾಂ ಹಾಂ, ಅದೇ ನನ್ಗೆ ಇನ್ನೂ ಗೊತ್ತಾ? ಓಕೆನಾ? ಚೆನ್ನಾಗಿದೆಯಾ ಅಣ್ಣ? ಓಕೆನಾ? ಮೊನ್ನೆ ಇದು ಅಯೋಧ್ಯೆ ಹೋದಾಗ ಯಾವ್ದು ಹಾಕೊಂಡು ಹೋಗಿದ್ವಿ? ಏನೂ ಇಲ್ಲ, ಹೌದಾ? ಥರದೊಂದು ಜಾಕೆಟ್ ಸ್ವೆಟ್ ಟಿ ಶರ್ಟ್ ಅಷ್ಟೇ, ಇನ್ನೇನೂ ಇಲ್ಲ. ಇಡೀ ಅಯೋಧ್ಯೆ ಟ್ರಿಪ್ ಹಂಗೆ ಅದೊಂದ್ರಲ್ಲೇ ಕಳ್ದಿದ್ದೀನಿ. ಸಖತ್ ಖುಷಿ ಆಗ್ತಾ ಇದೆ ನಂಗೆ. ಖುಷಿ ಆಯ್ತಾ? ಓಕೆ. ಹೆಂಗಾರು ಅವನು ಸಣ್ಣ ಮೀನ್ ಹಾಕ್ಬಿಟ್ಟು ದೊಡ್ಡ ಮೀನ್ಗೆ ಕಾಲ ಹಾಕ್ತಾ ಇರೋದು ಇವಾಗ. ಇದನ್ನ ಜಾಕೆಟ್ ತಗೊಳ್ತಾನೆ. ನೇಪಾಳ್ಗೆ ಹೋಗೋಣ, ಆ ಕಡೆಗೆ ಹೋಗೋಣ ಅಂತ. ಫುಲ್ ಖರ್ಚು ನಿಮ್ದೆ.
ಓಕೆ ಜಾಕೆಟ್ ಬಂತ. ಯಾವುದು ದೊಡ್ಡದಲ್ಲ ಸರ್ ಅಷ್ಟೇ. ಅವರು ಹೊರಟು. ಹೇಗಿತ್ತು ಹೊಸ ಜಾಕೆಟ್? ನನಗೆ ಒಂಥರ ನನಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ. ನಾವು ಮಕ್ಳಿಗೆ ಏನು ಗಿಫ್ಟ್ ಕೊಡ್ತೀವ ಅದೆಲ್ಲ ಆಗಲ್ಲ. ಖುಷಿ ಕೊಡುತ್ತೆ. ಅಂದರೆ ನಮ್ಮ ಮಕ್ಕಳು ನಮ್ಗೆ ಏನಾರು ಅವ್ನು ತೆಕ್ಕೊಡ್ತಾರಲ್ಲ ಅದಕ್ಕೆ ನೋಡಿ ನಾವು ಬೆಲೆನೇ ಕಟ್ಟೋಕ್ಕಾಗಲ್ಲ. ಅಷ್ಟು ಸಂತೋಷ ಆಗ್ತಾ ಇದೆ ನನಗಂತೂ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆನಾ, ನೆಕ್ಸ್ಟು ಒಳ್ಳೆ ರೈಡ್ ಮಾಡೋಣ. ಒಳ್ಳೆ ಹೆಲ್ಮೆಟು ಇದೆ ಕಿರಿಯಾಣ ಕಡೆಯಿಂದ. ಇದು ಲಕ್ಕಿ ಲಿಫ್ಟ್ ಬಂದಿದೆ. ಅದಾದ್ಮೇಲೆ ಇಲ್ಲಿ ನಿತಿನ್ ಬ್ರೋ ಎಲ್ಲರೂ ಸಿಕ್ಕಿ ಎಲ್ಲ ಮಾತಾಡ್ಕೊಂಡು ನಾನು ಆ್ಯಕ್ಚುಲಿ ಮಧ್ಯಾಹ್ನ ಕಾಲ್ ಮಾಡಿದ್ದೆ. ನಾನು ಮಧ್ಯಾಹ್ನ ಅಂತ ಹಿಂಗೆ ಎದ್ಮೇಲೆ ಎದ್ದಿದ ತಕ್ಷಣ ಕಾಲ್ ಮಾಡಿದೆ. ಬ್ರೋ ಹಿಂಗಿದೆ ಬ್ರೋ ಮ್ಯಾಟರ್ ಮಾತ್ರ ಬಜೆಟ್ ಇಷ್ಟೇ ಇರೋದು, ಸರಿ ಅಷ್ಟೇ ಕೊಡಿ, ತಲೆ ಕೆಡ್ಸ್ಕೊಬೇಡಿ, ಬನ್ನಿ ಮಾತಾಡೋಣ ಅಷ್ಟೇ ಹೇಳಿದ್ದು. ಆಯಿತು ಓಕೆ ಅಂದ್ಕೊಂಡು ಬಂದೆ, ಕಾಲ್ ಮಾಡಿದೆ ಸುಮ್ಮನೆ ಅವ್ರಿಗೆ ಹಿಂಗೆ ಅನ್ನಿದೆ ಅಷ್ಟೇನೆ. ಸರ್ ನಿಮಗೆ ದೊಡ್ಡ ಥ್ಯಾಂಕ್ಸ್. ನಿತಿನ್ ಬ್ರೋ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಪ್ರೈಸಿಗೆ ಹಾಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಖಂಡಿತವಾಗ್ಲೂ ತುಂಬ ಥ್ಯಾಂಕ್ಸ್. ಆಮೇಲೆ ಹರೀಶ್ ಸರ್, ನನ್ನ ಮಿನಿ ರೇಡಿಯೋ, ಮತ್ತು ಗೋಲ್ಡನ್ ಥಾಟಲ್ ಸತೀಶ್ ಸರ್, ಇಬ್ಬರಿಗೂ ಅವ್ರ ಕೈಯಿಂದ ನಾನು ಈ ಗಿಫ್ಟನ್ನು ತೊಗೊಂಡಿದ್ದು ನನಗೆ ಇನ್ನೂ ತುಂಬ ಖುಷಿ ಆಯಿತು. ಇನ್ನಿಬ್ಬರಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಥರ ಸಣ್ಣ ಪುಟ್ಟ ನಿಮ್ಮ ತಾಯಿಯವ್ರುಗಳಿಗೆಲ್ಲ ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಗಿಫ್ಟ್ ಮಾಡಿ ಅಷ್ಟೇ.